ಕೂಡ ನಿರೀಕ್ಷಾ ಗ್ಯಾಂಗ್ ಮುಗಿಸಿದೆ. ಅಭಿಷೇಕ್ ಸ್ನೇಹಿತ ಹರೀಶ್ ಸ್ಫೋಟಕ ಹೇಳಿಕೆ. ಕಳೆದ 6 ವರ್ಷದಿಂದ ರೂಮ್ನಲ್ಲಿ ಜೊತೆಗಿದ್ವಿ. ನಾನು, ಅಭಿಷೇಕ್, ತೇಜು ಎಲ್ಲರೂ ಒಟ್ಟಿಗಿದ್ದೆವು. ಯಾವುದೇ ವಿಚಾರವನ್ನ ಅಭಿಷೇಕ್ ನನ್ನೊಂದಿಗೆ ಹಂಚಿಕೊಂಡಿರಲಿಲ್ಲ. ಆದ್ರೆ ಅಭಿಷೇಕ್ ತುಂಬಾ ಒಳ್ಳೆ ಹುಡುಗ, ಶಿಸ್ತಿನ ಹುಡುಗ. ತೇಜು ಕೊನೆಗೆ ತುಂಬಾ ನೋವಿನಲ್ಲಿದ್ದ. ಆ ಬಳಿಕ ಏನು ಅಂತ ಕೇಳೋಣ ಅಂತ ಅಂದುಕೊಳ್ಳುವಾಗ ಕಣ್ಮರೆಯಾದ. ಇಬ್ಬರನ್ನ ಕಳೆದುಕೊಂಡು ನೋವಾಗಿದೆ ಎಂದ ಹರೀಶ್. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹರೀಶ್ ಆಗ್ರಹ. ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಟಾಕ್. ತೇಜುವನ್ನ ಕೂಡ ನಿರೀಕ್ಷಾ ಅಂಡ್ ಗ್ಯಾಂಗ್ ಮುಗಿಸಿದೆ ಅಂತ ಅಭಿಷೇಕ್ ಅವರ ಸ್ನೇಹಿತ ಹರೀಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು 6 ವರ್ಷದಿಂದ ಒಂದೇ ರೂಮ್ ನಲ್ಲಿ ಜೊತೆಗಿದ್ವಿ. ನಾನು, ಅಭಿಷೇಕ್ ಹಾಗೂ ತೇಜು ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾ ಇದ್ವಿ. ಯಾವುದೇ ವಿಚಾರವನ್ನ ಕೂಡ ಅಭಿಷೇಕ್ ನನ್ನೊಂದಿಗೆ ಹಂಚಿಕೊಂಡಿರ್ಲಿಲ್ಲ. ಆದ್ರೆ ಆತ ತುಂಬಾ ಒಳ್ಳೆ ಹುಡುಗ, ಶಿಸ್ತಿನ ಹುಡುಗ ಅಂತ ಹರೀಶ್ ಹೇಳಿದ್ದಾರೆ. ತೇಜು ಕೊನೆಗೆ ತುಂಬಾ ನೋವಿನಲ್ಲಿದ್ದ. ಆ ಬಳಿಕ ಏನು ಅಂತ ಆತನ ಜೊತೆ ಕೇಳಬೇಕು ಅಂದುಕೊಳ್ಳುವಾಗ್ಲೇ ಆತ ಕಣ್ಮರೆಯಾದ. ಇದೀಗ ಇಬ್ಬರನ್ನ ಕಳ್ಕೊಂಡು ನನಗೆ ತುಂಬಾ ನೋವಾಗಿದೆ. ಈ ಆರೋಪಿಗಳಿಗೆ ಸರಿಯಾದಂತಹ ಕಠಿಣ ಶಿಕ್ಷೆ ಆಗಬೇಕು ಅಂತ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅಭಿಷೇಕ್ ಸ್ನೇಹಿತ ಹರೀಶ್. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ನಿಮಗೆ ಗೊತ್ತಿದೆ, ಕಳೆದ ಕೆಲವು ದಿನಗಳಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಅಭಿಷೇಕ್ ಪ್ರಕರಣದಲ್ಲಿ ಕಾರ್ಕಳದ ಅಭಿಷೇಕ್ ಯಾವ ರೀತಿಯಾಗಿ ತನ್ನನ್ನು ತಾನು ಜೀವವನ್ನು ಕಳೆದುಕೊಳ್ಳೋ ನಿಟ್ಟಿನಲ್ಲಿ ಒಂದು ಘೋರ ಸತ್ಯವನ್ನು ಹೊರಗಡೆ ಇಟ್ಟಿದ್ದ. ಯಾವ ರೀತಿಯಾಗಿ ತಾನು ಬ್ಲ್ಯಾಕ್ ಮೇಲಿಗೆ ಬಲಿಯಾದೆ ಅನ್ನುವಂಥ ವಿಚಾರ. ಅದರ ಜೊತೆಗೆ ತಾನೊಬ್ಬನೇ ಅಲ್ಲ, ನನ್ನ 2 ವರ್ಷದ ಹಿಂದೆ ತೇಜು ಅನ್ನುವಂತಹ ನನ್ನ ಸ್ನೇಹಿತ ಕೂಡ ಇದೇ ರೀತಿಯಾಗಿ ಕಿರುಕುಳಕ್ಕೆ ಒಳಗಾಗಿ ಆತ ಕಣ್ಮರೆಯಾಗಿದ್ದಾನೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಯಿತು. ಹಾಗಾಗಿ ಈ ವಿಚಾರ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಹುಟ್ಟು ಹಾಕಿರುವಂಥದ್ದು. ಅಂದರೆ ಇದರ ಹಿಂದೆ ಒಂದು ದೊಡ್ಡದಾದಂಥ ಹನಿ ಟ್ರ್ಯಾಪ್ ಜಾಲ ಕೆಲಸ ಮಾಡ್ತಿದೆ ಅಂತ ಹೇಳಿ ಮುಖ್ಯವಾಗಿ ಹುಡುಗಿ ನಿರೀಕ್ಷಾ ಮತ್ತು ಆಕೆಯ ಒಂದಷ್ಟು ಗ್ಯಾಂಗ್ನಲ್ಲಿರುವಂಥ ಕೆಲವರು ಈ ಎಲ್ಲ ಒಂದು ಏನೊಂದು ಪ್ರಕರಣ ಇದೆ, ಇದರ ಸೂತ್ರಧಾರಿಗಳು ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಕೇಸನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಅಲ್ಲಿಗೆ ಬಿಡ್ತಾ ಇಲ್ಲ. ಸೊ ಏನೊಂದು ಅಭಿಷೇಕ್ಗೆ ಜೊತೆಯಾದಂಥವ್ರು, ಅಂದರೆ ತುಂಬ ಹತ್ತಿರದಲ್ಲಿದ್ದಂಥವ್ರು ಅಂತ ಹೇಳಿದರೆ ಆತನ ರೂಮ್ಮೇಟ್ಸ್ಗಳು, ಅವ್ರನ್ನೂ ಕೂಡ ಈಗ ನಾವು ಭೇಟಿಯಾಗುವಂಥ ಕೆಲಸ ಮಾಡಿದ್ದೇನೆ. ನಾನೀಗ ಮಂಗಳೂರಿನಲ್ಲಿ ಇರುವಂಥದ್ದು. ನನ್ನ ಜೊತೆ ಹರೀಶ್ ಅನ್ನುವಂಥವ್ರು ಇದ್ದಾರೆ. ಇವರು ಅಭಿಷೇಕ್ ಮತ್ತು ತೇಜು ಇಬ್ಬರಿಗೂ ಕೂಡ ಸಮಾನವಾಗಿ ಸ್ನೇಹಿತರು, ರೂಮಲ್ಲಿ ಇದ್ದಂಥವ್ರು. ಹಾಗಾಗಿ ಇವರ ಹತ್ರ ಒಂದಷ್ಟು ಮಾಹಿತಿ ಸಿಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾನು ಹರೀಶ್ ಅವ್ರನ್ನ ಮಾತಾಡಿಸ್ತಿದ್ದೀನಿ. ಸರ್, ನಿಮಗೆ ಅಭಿಷೇಕ್ ಮತ್ತು ತೇಜು ಇಬ್ಬರು ಗೊತ್ತಾ ಅನ್ನುವಂಥದ್ದು? ಸರ್, ಇಬ್ಬರು ಸಹ ನನಗೆ ಗೊತ್ತು. ಒಟ್ಟಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ದೆವು ನಾವು. ಫ್ರೆಂಡ್ ಆದರೆ ಎಲ್ಲ ಈಗ ಸಂಡೇ ನಾವು ಬೀಚಿಗೆಲ್ಲ ಹೋಗಿ ಬಂದು ಮನೆಗೆ ಪಾರ್ಟಿ ಎಲ್ಲ ಈಗ ಮಾಡಿ ಎಲ್ಲ ಹೋಗಿ ಮತ್ತೆ ಈಗೀಗ ನೋಡುವಾಗ ನಮಗೆ ಕಾರ್ಕಳ, ನನಗೆ ಹಾಸ್ಪಿಟ್ಲಿಂದ ಕಾಲ್ ಬಂತು. ಈಗ ಕಾರ್ಕಳದಿಂದ ಈಗೀಗ ಅಭಿಷೇಕ್ ಒಂದು ಇದು ಕಳಿಸಿದೆ, ನಿಮಗೆ ನೋಡಿ ಮೊಬೈಲ್ ಅಂತ ಕಾಲ್ ಮಾಡಿ. ನಾನು ಎಲ್ಲ ಕೆಲಸದ ಹತ್ರ ಇದ್ದೇನೆ. ನಾನು ನೋಡುವಾಗ ಈಗೀಗ ಅಂತ ನೋಡುವಾಗ ಗೊತ್ತಾಯ್ತು. ಇಮಿಡಿಯೇಟಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳಿದೆ ಈಗೀಗ ಅಂತ ಹೇಳುವಾಗ ಅವರು ಹೇಳಿದರು, ಪೊಲೀಸ್ ಅವರು ಬಂದರು. ಇಮಿಡಿಯೇಟ್ ಬರುವಾಗ ನಮಗೆ ಇಲ್ಲಿಗೆ ನೋಡುವ ಲೊಕೇಶನ್ ಕಾರ್ಕಳದಲ್ಲಿ ಇತ್ತು. ಸಡನ್ ನಾವು ಹೋಗಿದ್ದೆವು. ಅವರ ಮನೆ ಹತ್ರ ಯಾರಾದರೂ ದೋಸ್ತಿ ಹತ್ರ ಹೇಳಿ, ನಾನು ಪರಿಚಯದವರಿಗೆ ಹೇಳಿ ನೋಡಿ ಅಂತ ಹೇಳುವಾಗ ಅಲ್ಲಿ ಲೊಕೇಶನ್ ಲಾಡ್ಜಲ್ಲಿ ಒಂದು ಸೂಸೈಡ್ ಮಾಡಿ ಇದ್ದರು. ನಮಗೇನು ಸಹ ಗೊತ್ತಿಲ್ಲ. ಡೆತ್ ನೋಟ್ ನೋಡುವಾಗ ಅದರಲ್ಲಿ ಬರೆದಿದ್ದಾರೆ ತೇಜ್ ಕುಮಾರ್ ಅಂತ ಇದ್ದಾನಲ್ಲ, ಅವನು ಸಹ ಹೀಗೆ ಓದೋದು ಅಂತ ಹಾಕಿದ್ದಾನೆ. ಹಾಗೆ ಹಾಕಿ ನಮಗೆ ನೋಡುವಾಗ ಈಗ ಹಾಗೆ ಇದು ದೊಡ್ಡ ಗ್ಯಾಂಗ್ ಉಂಟು ಅಂತ ಆಗ್ತದೆ. ಈಗ ಹಿಂದೆ ದೊಡ್ಡ ಗ್ಯಾಂಗ್ ಉಂಟು. ಇದಕ್ಕೆ ನ್ಯಾಯ ಒಂದು ಕ್ಲಿಯರ್ ಆಗಿ ಸಿಗಬೇಕು ನಮಗೆ. ಇಲ್ಲ 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 ಏನು ಹಂಚಿಕೊಳ್ಳಿಲ್ಲ. ನಾವು ಫ್ರೆಂಡ್ಲಿ ಆಗಿದ್ದೆವು. ಏನು ಇರಲಿಲ್ಲ, ಚೇಂಜಸ್ ಏನು ಇರಲಿಲ್ಲ. ಹೇಳ್ಕೊಂಡಿರ್ಲಿಲ್ಲ. ಎಷ್ಟು ವರ್ಷದಿಂದ ನೀವು? ನಾವು ಒಂದು 6 ವರ್ಷದಿಂದ ಒಟ್ಟಿಗೆ ಇದ್ದೇವೆ. ಹೇಗಿದ್ದ ಅಭಿಷೇಕ್ ಬೇರೆ ವಿಚಾರದಲ್ಲೆಲ್ಲ? ಹೇಗೆ ಫ್ರೆಂಡ್ಲಿ ಆಗಲಿದ್ದ. ನಾವು ಡ್ರೆಸ್ ತೆಗಿಲಿಕ್ಕೆ ಮೊದಲು ವಾರ ಆಯ್ದ ಪೂಜೆ ಮೊದಲು ಡ್ರೆಸ್ ಎಲ್ಲ ತೆಗೆದುಕೊಂಡು ಬಂದದ್ದು. ನಾವು ಎಲ್ಲ ಶಾಪಿಂಗ್ ಹೋಗಿ, ಅವನ ತಮ್ಮ ನಾನು ಎಲ್ಲ ಹೋಗಿ ಡ್ರೆಸ್ ಎಲ್ಲ ತೆಗೆದುಕೊಂಡು ಬಂದದ್ದು. ಅಂದರೆ ಬೇರೆ ರೀತಿಯಾಗಿ ಸ್ವಲ್ಪ ಚೆಲ್ಲಾಗ ಆ ರೀತಿಯಾಗಿ ಏನೂ ಇರಲಿಲ್ಲ, ಏನು ಇರಲಿಲ್ಲ. ಮತ್ತು ನನ್ನ ಹತ್ರ ಹೇಳಿದ್ದ, ಶುಕ್ರವಾರ ನಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ದ, ಪುತ್ತೂರಿಗೆ ಬರ್ತೇನೆ ಅಂತ ಹೇಳಿದ್ದ. ಅವನ ತಮ್ಮ ನಾನು ಬೇಗ ಹೋಗ್ತೇನೆ, ನೀನು ಬಸ್ಸಲ್ಲಿ ಬಾ ಅಂತ ಹೇಳಿದ್ದೆ.
ಆಯಿತು ನಾನು ಬಸ್ಸಲ್ಲಿ ಬರ್ತೇನೆ ಉಪ್ಪಿನಂಗಲಲ್ಲಿ ಡ್ರಾಪ್ ಮಾಡ್ತೇನೆ ಅಂತ ಹೇಳಿದ್ರು. ಇವಳು ನಿರೀಕ್ಷನ್ ಬಗ್ಗೆ ಏನಾದರೂ ಹೇಳಿ? ಏನು ಹೇಳ್ತಿರ್ಲಿಲ್ಲ. ಅವ್ರ ವಿಚಾರ ಏನಾದರೂ ಗೊತ್ತಿದೆ ನಿಮಗೆ? ಇಲ್ಲ 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 ಇಲ್ಲ. ನಿರೀಕ್ಷಾ ಅನ್ನೋಂಥ ಹುಡುಗಿ ಕ್ಲೋಸ್ ಆಗಿದ್ದಾಳೆ ಅನ್ನೋಂಥದ್ದು ಅಭಿಷೇಕ್ ಕ್ಲೋಸ್ ಆಗಿ ಇಲ್ಲ ಇಲ್ಲ ಗೊತ್ತಿತ್ತಾ? ಗೊತ್ತಿಲ್ಲ ಕ್ಲೋಸ್ ಏನು ನಮಗೆ ಗೊತ್ತಿರಲಿಲ್ಲ. ತುಂಬ ಅಂದರೆ ಯಾವ ವಿಚಾರನೂ ಹಂಚ್ಕೊಳ್ತಿರ್ಲಿಲ್ಲ? ಇರಲ್ಲ, ಯಾವುದು ಅದು ಪರ್ಸನಲ್ ಯಾವುದು ವಿಚಾರ ಹಂಚ್ಕೊಂಡು ಇರಲಿಲ್ಲ. ಮತ್ತು ತೇಜ್ ಕುಮಾರ್ ಅಂತ ಇದ್ದಲ್ಲ, ಅವ ಸಹ ಒಂದು ವೀಕ್ನೆಸ್ ಆಗಿದ್ದ, ತುಂಬ ವೀಕ್ನೆಸ್ ಆಗಿದ್ದ. ಅಂದರೆ ಕಣ್ಮರೆಯಾಗಕ್ಕಿಂತ ಮುಂಚೆ? ಕಣ್ಣ ಮರೆಯಾಗ ಮುಂಚೆ ಅವನು ನಿಮ್ಮ ರೂಮ್ಮೇಟೆ? ರೂಮ್ಮೇಟೆ. ಅವ 2 ವರ್ಷ ಆಯಿತು, ತುಂಬ ಬೇಜಾರಾಗಿದ್ದ. ಮತ್ತು 2 ವರ್ಷ ಆಯಿತು ಹೋಗಿ. ನಾವು ಪತ್ತನೇ ಇಲ್ಲ. ಅದು ಬಜಗೋಲಿ ಹತ್ತಿರ ಲೊಕೇಶನ್ ಲಾಸ್ಟ್ ಆಗಿದೆ. ನಾವು ಹುಡುಕಿದೆವು, ರಾತ್ರಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಲೊಕೇಶನ್ ನೋಡಿ, ಮೊಬೈಲ್ ಇದು ಒಂದು ಲೊಕೇಶನ್ ಕಳಿಸ್ತಾರ, ಅದನ್ನು ನೋಡಿ ಎಲ್ಲ ಹುಡುಕಿದ್ದೇವೆ ನಾವು. ಬಜಗೋಲಿ ಇದು ಅದೇ ಗ್ಯಾಂಗಲ್ಲಿ ಇದು ಸಹ ಉಂಟು. ನಿರೀಕ್ಷಣ ಕೂಡ ಹಾಗೆ ಬಜಗೋಳಿ ಕಳ್ಸ ಹೋಗುತ್ತೆ. ಹೌದು, ಆ ಕಡೆ ಉಂಟಲ್ಲ, ಅದೇ ಕಡೆ ನನಗೆ ಗೊತ್ತಾಗ್ತದೆ ಆ ಕಡೆ ಉಂಟಂತ. ಮತ್ತು LIC ಉಂಟಲ್ಲ, LIC ಅನ್ನು ಅವನ ಹೆಸರಿಂದ ನಿರೀಕ್ಷನ ಹೆಸರಿಗೆ ಬರೆದು ಕೊಡ್ಬೇಕಂತ ಹಾಕಿದ್ದಾರೆ. ಯಾವ ಇದು ಯಾರು? LIC ಅಭಿಷೇಕ್ನ LIC ಉಂಟಲ್ಲ, ನಾಮಿನಿ ನಿರೀಕ್ಷ ಅಂತ ಹಾಕ್ಬೇಕಂತ. ಚೇಂಜ್ ಮಾಡು, ನಾಮಿನ್ ಮಾತ್ರ. ಈಗ ಏನಾದರೂ ಅವನನ್ನು ದತ್ತು ಮಾಡಿ ಮತ್ತೆ ಅದು ಇನ್ಸೂರೆನ್ಸ್ ಎಲ್ಲ ಇವಳಿಗೆ ಸಿಗ್ತದಲ್ಲ, ನಿರೀಕ್ಷನಿಗೆ ಸಿಗ್ತದಲ್ಲ. ಇವನದ್ದು ಸಹ ಹಾಗೆ ಆಗಿದೆ ನನಗೆ ನೋಡುವಾಗ. ಯಾರು? ತೇಜ್ ಕುಮಾರ್ ಸಹ LIC ಇತ್ತು. ಅವ ಸಹ ಅವರಿಗೆ ಬರೆದು ಕೊಟ್ಟಿದ್ದಾನ. ಈಗ ಮಾಡಿ ಅವರನ್ನು ಏನೋ ಮಾಡಿ ಬಿಸಾಡಿ ಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ಮಾಡಿ ಇದೇ ಗ್ಯಾಂಗ್ ಮಾಡಿದ್ದೇನ. ಹಾಗಾಗಿ ಯಾಕಂದ್ರೆ ಅವನು ಕೂಡ ಅಭಿಷೇಕ್ ಕೂಡ ಹೇಳಿದ್ದಾನೆ, ತೇಜು ಕೂಡ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಮಗೆ ಇದು ಡೆತ್ ನೋಟ್ ನೋಡುವಾಗ ಗೊತ್ತಾಗ್ತದಲ್ಲ. ಅದು 7 ಪೇಜ್ ಡೆತ್ ನೋಟ್ ಉಂಟಂತೆ, ಬರೆದಿದ್ದಾನೆ. 7 ಪೇಜ್ ಉಂಟು. 1-2 ಪೇಜ್ ಆದರೆ ನಾನು ಅಲ್ಲಿ ಪೊಲೀಸರು ವೆಯ್ಟ್ ಮಾಡುತ್ತಿರುವಾಗ ಅಭಿಷೇಕ್ ಡಾಕ್ಟ್ರನ ಮನೆಯಲ್ಲಿ ಅಂತ ಹೇಳಿದ್ದು, ಎಲ್ನಾಕಲ್ಲಿ ಕೆಲಸ ಮಾಡೋದಂತ. ಯಾರ ನನಗೆ ಪರಿಚಯ ಇಲ್ಲ, ಬಂದು ಕೇಳಿದ್ರು. ಅವನ ತಮ್ಮ ಸಹ ಇದ್ದ. ಅಭಿಷೇಕ್ ಡಾಕ್ಟ್ರನ ಮನೆಯಲ್ಲಿ ಹೋಗುವುದು, ಲೇಡಿ ಕೋಸನಲ್ಲಿ ವರ್ಕ್ ಮಾಡೋದು ಅಂತ ನಮ್ಮ ಹತ್ರ ಕೇಳಿದ. ನಾವು ಎಂತ ಸಹ ಹೇಳಲಿಲ್ಲ, ನಾವು ಇದು ಟೆನ್ಷನಲ್ಲಿದ್ದೆವು. ನಾವು ಅದರದ್ದು ಮೊಬೈಲಲ್ಲಿ ಅವನದು ವೀಡಿಯೋ ಸಹ ಉಂಟು, ಫೋಟೋ. ನಾವು ಕ್ಯಾಮರಾದಲ್ಲಿ ಸಹ ತೆಗೆದಿದ್ದೇವೆ, ಖಾಲಿ ಫೋಟೋ ಸಹ ಉಂಟು ನಮ್ಮ ಹತ್ರ. ಅವ ಬಂದು ಕೇಳಿದಲ್ಲ ನಮಗೆ, ಅವನದ್ದು ಒಂದಷ್ಟು ಅನುಮಾನ ಇದೆ. ಯಾರು ಬಂದು ಕೇಳ್ತಾರೆ ಗೊತ್ತಾಗೋದಿಲ್ಲ ನಮಗೆ ಸಹ ಸ್ವಲ್ಪ ಬೆದರಿಕೆ ಉಂಟಲ್ಲಿ. ನಮಗೆ ಸಹ ಒಟ್ಟಿಗೆ ಇದ್ದದ ಅವರೆಲ್ಲ ಓಡಾಡಲಿಕ್ಕೆ ಸಹ. ಅದಕ್ಕೆ ದೊಡ್ಡ ದೊಡ್ಡ ಕೈಗಳೆಲ್ಲ ಉಂಟಾ ಅಂತ ಅದರಲ್ಲಿ ಹಾಕಿದ್ದಾನೆ ಡೆತ್ ನೋಟಲ್ಲಿ ಸಹ. ಮತ್ತು ಅವನ ಅಭಿಷೇಕ್ನ ತಮ್ಮನಿಗೆ ಸಹ ಅವನ ಈಗ ಕೊಡಲಿಲ್ಲದ್ರೆ ನಿನ್ನನ್ನು ನೋಡಿಕೊಳ್ತೇವೆ ಅಂತ ಹಾಕಿದ್ದಾರೆ, ಡೆತ್ ನೋಟಲ್ಲಿ ಹಾಕಿದ್ದಾರೆ. ಅವನಿಗೆ ಸಹ ರಕ್ಷಣೆ ಬೇಕು, ಇದು ಕ್ಲಿಯರ್ ಆಗಿ ಬೇಕು. ಅಂದರೆ ಯಾರೋ ಒಂದು ದೊಡ್ಡ ಜಾಲನೆ ಇದರ ಹಿಂದೆ. ಹೌದು ಹಾಗೆ ಕಾಣ್ತದೆ. ಈಗ ಸರ್ ಅದೇ ಇಬ್ಬರು ರೂಮ್ಮೇಟ್ಗಳು ನಿಮ್ಮ ಜೊತೆ ಇದ್ದಂಥರು, ಒಂದು ಅಭಿಷೇಕ್, ಇನ್ನೊಂದು ತೇಜ್ ಕುಮಾರ್. ಈಗ ಇಬ್ಬರು ಕೂಡ ದೂರವಾಗಿದ್ದಾರೆ. ಏನಾಗಬೇಕಂತ ಕೇಳ್ತೀರಿ ಸರ್? ನಮಗೆ ಕ್ಲಿಯರ್ ಆಗಿ ನ್ಯಾಯ ಸಿಗಬೇಕು, ಕ್ಲಿಯರ್ ಆಗಿ ಸಿಗಬೇಕು, ಇಮಿಡಿಯೇಟಾಗಿ ಸಿಗಬೇಕು. ಮತ್ತು ಮೊಬೈಲ್ 7 ತಿಂಗಳು ಬೇಕಂತ ಹೇಳ್ತಾರೆ ಲಾಕ್ ತೆಗಿಲಿಕ್ಕೆ. ಒಂದು ಲಾಕ್ ತೆಗಿಲಿಕ್ಕೆ 7 ತಿಂಗಳು ಬೇಕಂತ ಅಲ್ಲಿ ಸ್ಟೇಷನಲ್ಲಿ ಹೇಳಿದ್ದಾರೆ ಅಂತೆ ಕೋರ್ಟಿ. ಅದು ನಮಗೆ ಒಂದು 2-3 ತಿಂಗಳು ಮೊಬೈಲ್ ಲಾಕ್ ತೆಗಿಯೋಕೆ 7 ತಿಂಗಳು ಬೇಕಂತ. ಅದು ಸಾಫ್ಟ್ವೇರ್ ಎಲ್ಲ ಡೌನ್ಲೋಡ್ ಮಾಡಿ ತೆಗಿಬೇಕಂತ. ಯಾರು ಹೇಳಿದ್ದು? ಅದು SI ಹೇಳಿದ್ದಂತೆ, ಅಲ್ಲಿ ಕಮಿಷನರ್ SI ಹೇಳಿದಂತೆ ಕಾರ್ಕಳದಲ್ಲಿ. ಅದೊಂದು ಗ್ಯಾಂಗ್ ಇಲ್ಲದೆ ಅದು ಈಗೀಗ ಮೊಬೈಲ್ ಬೇಗ ಲಾಕ್ ತೆಗಿಲಿಕ್ಕೆ ಆಗ್ತದೆ. ಸಾಫ್ಟ್ವೇರ್ ಎಲ್ಲ ಉಂಟು, ಅದಕ್ಕೆ ಬೇಕಾದಾಗೆ ಉಂಟು. ಅಷ್ಟು ಬೇಗ ತೆಗಿಲಿಕ್ಕೆ ಆಗ್ತದೆ. ಒಂದು 2 ದಿವಸ 3 ದಿವಸ ಆದರೆ ಓಕೆ. ಇದು 7 ತಿಂಗಳಾದರೆ ಇದನ್ನು ಹಾಗೆ ಮುಚ್ಚಿ ಹೋಗ್ತದೆ ಕೆಲಸ ಇದು. ಈಗ ತುಂಬ ಜನ ನಿಮಗೆ ಕಾಣ್ತಿದೆ, ಒಂದು ರೀತಿಯಾಗಿ ಜನಾಕ್ರೋಶ ಎಲ್ಲ ಕಡೆ, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಎಲ್ಲ ಕಡೆಯೂ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ರೀತಿಯಾಗಿ ಹುಡುಗ ಜೀವವನ್ನು ಕಳ್ಕೊಬಿಟ್ಟಿದ್ದಾನೆ.
ಅವನು ಸ್ಪಷ್ಟವಾಗಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾನೆ, ಇಂತಿಂಥವರೇ ನನ್ನ ಸಾವಿಗೆ ಕಾರಣ ಅಂತೇಳಿ. ಆದರೆ ಅವರ ಬಂಧನ ಆಗ್ತಾ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೇನು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು, ಏನು ಅದು ಬಂಧನ ಆಗೋದಿಲ್ಲ. ಈಗ ಗೌರ್ಮೆಂಟ್ಗೆ ನ್ಯಾಯ ಇಲ್ಲ, ನಮಗೆ ಬಡವರಿಗೆ ನ್ಯಾಯ ಇಲ್ಲ, ಅನ್ನ ಇದ್ದವರಿಗೆ ಉಂಟು. ಇದೆಂತಾಗಿದೆ ಈಗ ಗೊತ್ತುಂಟ, ಸೌಜನ್ಯ ಟೈಪ್ ಆಗಿದೆ, ಗೊತ್ತಾಯ್ತಾ? ಅದಕ್ಕೆ ನ್ಯಾಯ ಇಲ್ಲ, ಏನಂತ ಇಲ್ಲ, ಪ್ರಭಾವ ಹಾಗೆ ಬೀರ್ತಾ ಉಂಟಲ್ಲ ಇದು ಸಹ. ಅದಕ್ಕೆ ದೊಡ್ಡ ದೊಡ್ಡ ಏನಾದರೂ ಕೈಗಳಿದ್ರೆ ಅವರು ಇದು ಹಣ ಕೊಟ್ಟು ಏನಾದರೂ ಮಾಡಿ ಬಿಡ್ತಾರೆ. ಈಗ ಅವರು ಯಾರು 4-5 ಜನ ಇದ್ದಾರೆ, ಅವರನ್ನು ಇಬ್ಬರನ್ನಾದರೂ ಅರೆಸ್ಟ್ ಮಾಡ್ಬೋದಿತ್ತಲ್ಲ. ಈಗ ನೀವು ಮುಂದೆ ಬಂದಿದ್ದೀರಿ, ಎಲ್ಲವನ್ನೂ ಪೊಲೀಸ್ನವರಿಗಿರ್ಬೋದು ಮಾಧ್ಯಮಕ್ಕೆ ಹೇಳ್ತಾ ಇದ್ದೀರಿ, ನಿಮಗೂ ಒಂದು ರೀತಿ ಭಯ ಕಾಡ್ತಾ ಇದೆಯಾ ಅನ್ನುವಂಥದ್ದು? ನನಗೆ ಭಯ ಕಾಡ್ತಾ ಉಂಟು. ರಾತ್ರಿ ನಾನಾದರೆ ಒಂದು 10 ಗಂಟೆ ಕೆಲಸ ವರ್ಕ್ ಇರ್ತದೆ, ನಾವು ಹೋಗ್ತಾ ಇರ್ತೇವೆ, ಎಲ್ಲಿ ಅದು ಎಮರ್ಜೆನ್ಸಿ ಇದ್ದರೆ ಹೋಗ್ತಾ ಇರ್ತೇವೆ. ನಮಗೆ ಆದರೆ ಈಗ ಹೋಗ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಸಹ ಹೆದರಿಕೆ ಆಗ್ತದೆ. 5 ಗಂಟೆ ಮೊದಲು ನಾವು ಬಂದು ಮನೆಯಲ್ಲಿ ಇರ್ತೇವೆ. ಈಗ ಯಾರು ಅವನು ಅಭಿಷೇಕ್ ಆರೋಪ ಮಾಡಿದ್ದಾನೆ, ಒಂದಷ್ಟು ಜನ ನಿರೀಕ್ಷೆ ಇರ್ಬೋದು, ರಾಕೇಶ್, ರಾಹುಲ್, ತಸ್ಲೀಮ್ ಅನ್ನುವಂಥದ್ದು, ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ದಾರೆ ಅವರೆಲ್ಲರ ಬಂಧನವಾಗಬೇಕು ಅಂತ ಹೇಳ್ತಾ ಇರುವಂಥದ್ದು. ಅವರದು ಎಲ್ಲರ ಬಂಧನ ಆಗಬೇಕು, ಮತ್ತು ಬಂಧನ ಆಗಬೇಕು, ಅವರಿಗೆ ಫುಲ್ ಇದು ಆಗಬೇಕು, ನ್ಯಾಯ ಸಿಗಬೇಕು, ಇದು ಮಾಡಬೇಕು, ಅವರದ್ದು ಕ್ಲಿಯರ್ ಮಾಡಿ ಬಿಡಬೇಕು. ಬಿಡಬೇಕಂತಿಲ್ಲ, ಗಲ್ಲಿಗೆ ಇಳಿಸ್ಬೋದು, ಅವರು ಕಠಿಣ ಶಿಕ್ಷೆ ಕೊಡಬೇಕು. ಅಭಿಷೇಕ್ ಮತ್ತು ತೇಜು ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕಲ್ಲ. ಎಸ್ ಸರ್, ಒಳ್ಳೆಯದಾಗಲಿ. ಏನು ಹೆದರ್ಕೋಬೇಡಿ, ನಿಮ್ಮ ಜೊತೆ ಎಲ್ಲರೂ ಕೂಡ ಇದ್ದೀವಿ. ಇಡೀ ಮಂಗಳೂರಿನ ಜನ, ಉಡುಪಿಯ ಜನ, ಕಂಪ್ಲೀಟ್ ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದಾರೆ. ಆ ರೀತಿ ಯಾರೋ ಒಂದು 4 ಜನ ಹೆದರಿಕೆ ಏನೋ ಇಂಡೈರೆಕ್ಟಲ್ಲಿ ಹೆದರಿಸ್ತಾರೆ ಅಂದರೆ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಆಯಿತಾ? ನಾವು ಹೆದರು ಸಹ ಇಲ್ಲ ಅವರಿಗೆಲ್ಲ. ಹಾಗಾಗಿ ನಮ್ಮ ಸ್ನೇಹಿತರಿಗೆ ನ್ಯಾಯ ಸಿಗಬೇಕಂತ ಇವತ್ತು ಅಷ್ಟೇ. ನಾವು ಅದು ನಮ್ಮ ಸ್ನೇಹಿತರಿಗೆ ಸಿಗಬೇಕು, ಮತ್ತು ಇನ್ನೊಬ್ಬರಿಗೆ ಹಾಗೆ ಆಗಬಾರ್ದು. ಆಯ್ತು ಸರ್, ಒಳ್ಳೆಯದಾಗಲಿ ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಅಭಿಷೇಕ್ ಹಾಗೆ ತೇಜು ಇವರ ಇಬ್ಬರ ಸ್ನೇಹಿತರಾಗಿರುವಂಥ ಹರೀಶ್ ಹೇಳ್ತಿರುವಂಥದ್ದು. ಯಾವ ರೀತಿಯಾಗಿ ಇಬ್ಬರು ಕೂಡ ನನ್ನ ರೂಮ್ಮೇಟ್ ಆಗಿದ್ದರು, ಇದೀಗ ಇಬ್ಬರು ಕೂಡ ಕಣ್ಮರೆಯಾಗಿದ್ದಾನೆ. ಒಂದು ಅಭಿಷೇಕ್ ಒಂದು ರೀತಿಯಾಗಿ ಎಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಜೀವವನ್ನು ಕಳೆದುಕೊಂಡ್ರೆ, ಇನ್ನು ಒಬ್ಬ ತೇಜು ಅನ್ನುವಂಥ ಹುಡುಗ ಏನಿದ್ದ ಆತ 2 ವರ್ಷದ ಹಿಂದೆ ಕಣ್ಮರೆಯಾಗಿರುವಂಥದ್ದು. ಆತನನ್ನು ಇದೇ ಗ್ಯಾಂಗು ಏನೋ ಆತನ ಜೀವಕ್ಕೆ ಕಂಟಕವನ್ನು ತಂದಿದೆ, ಆತನನ್ನು ಬಲಿ ತೆಗೆದುಕೊಂಡಿದೆ ಅನ್ನುವಂಥ ಮಾತನ್ನು ಹರೀಶ್ ಹೇಳ್ತಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರವನ್ನು ಪೊಲೀಸ್ ಇಲಾಖೆ ತುಂಬ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಈಗ ಆಲ್ರೆಡಿ ಎಲ್ಲ ಕಡೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದಾಗಿ ಜನಕ್ರೋಶ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ಒಂದು ಕೇವಲ ಮಾಧ್ಯಮವಾಗಿ ಮಾತ್ರ ಅಲ್ಲ, ಸೊ ಆ ಕುಟುಂಬದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಆ ಕುಟುಂಬ ಮಗನನ್ನು ಕಳೆದುಕೊಂಡು ಯಾವ ರೀತಿಯಾಗಿ ನರಳಾಡ್ತಾ ಇದೆ, ಕಂಗಾಲಾಗಿದೆ, ಆ ಕುಟುಂಬದ ಪರಿಸ್ಥಿತಿ ಏನು, ಅವೆಲ್ಲವನ್ನು ಕೂಡ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಿದೆ. ಅದರ ಜೊತೆಗೆ ಕೇವಲ ಅಷ್ಟಕ್ಕೆ ಮಾತ್ರ ಸುಮ್ಮನಾಗದೆ ಇವತ್ತು ಕೂಡ ನಾವು ಮಂಗಳೂರಿಗೆ ಬಂದು ಆತನ ಅಂದರೆ ಅಭಿಷೇಕ್ ಮತ್ತು ತೇಜುವನ ಸ್ನೇಹಿತರೇನಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಆ ವ್ಯಕ್ತಿಗಳು ಅಂದರೆ ಅಭಿಷೇಕ್, ತೇಜು ಇಬ್ಬರು ನಿಮ್ಮ ಜೊತೆ ಹೇಗಿದ್ದರು, ಆ ಥರ ಅವರ ನಡವಳಿಕೆಗಳು ಹೇಗಿತ್ತು ಎಲ್ಲವನ್ನು ಕೂಡ ಕೇಳುವಂಥ ಪ್ರಯತ್ನವನ್ನು ಮಾಡ್ತು. ಅವರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದರು. ಒಂದು ಅಭಿಷೇಕ್ ವಿಚಾರದಲ್ಲಿ ಅಭಿಷೇಕ್ ಯಾವುದೇ ಒಂದು ವಿಚಾರವನ್ನು ತಮ್ಮ ಬಳಿ ಹಂಚಿಕೊಂಡಿರಲಿಲ್ಲ ಅನ್ನುವಂಥ ಮಾತನ್ನು ಹರೀಶ್ ಹೇಳಿರುವಂಥದ್ದು. ಅಂದರೆ ಒಂದು ರೀತಿಯಾಗಿ ಆತ ಮೌನಿಯಾಗಿಯೇ ಎಲ್ಲವನ್ನು ಕೂಡ ಯಾರಿಗೂ ಕೂಡ ಹಂಚಿಕೊಳ್ಳದೆ ಒಂದು ರೀತಿಯಾಗಿ ತುಂಬ ನೋವನ್ನು ಅನುಭವಿಸಿದ್ದಾನೆ, ಕೊನೆಗೆ ಪ್ರಾಣವನ್ನೇ ತೆಗೆದುಕೊಂಡಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದರೆ ತೇಜುವಿನ ವಿಚಾರ. ಆದರೆ ತೇಜುವಿನ ವಿಚಾರದಲ್ಲಿ ಹರೀಶ್ ಸ್ಪಷ್ಟವಾಗಿ ಹೇಳ್ತಾನೆ, ಆತ ಕಣ್ಮರೆಯಾಗೋಕ್ಕಿಂತಲೂ ಮುಂಚೆ ತುಂಬ ಬೇಜಾರವಾಗಿದ್ದ, ಡಿಸ್ಪ್ರೈಟ್ ಆಗಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿದ್ದ. ತುಂಬ ನೊಂದ್ಕೊಳ್ತಾ ಇದ್ದ, ಒಂದಷ್ಟು ಸಿಟ್ಟನ್ನು ಹೊರಗಾಗ್ತಿದ್ದ. ಈ ರೀತಿ ಒಂದಷ್ಟು ಆತನ ಕೊನೆ ದಿನಗಳು, ಇವ್ರ ಜೊತೆಗಿದ್ದಂಥ ಕೊನೆ ದಿನಗಳಲ್ಲಿ ಆತ ತುಂಬ ಬೇಜಾರವಾಗಿದ್ದ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದು. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಅಭಿಷೇಕ್ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ, ತೇಜುವಿನ ಕಣ್ಮರೆಗೆ ಕೂಡ ಇದೇ ಗ್ಯಾಂಗ್ ಕಾರಣ ಅಂಥೇಳಿ. ಹಾಗಾಗಿ ಇಷ್ಟೆಲ್ಲ ಒಂದು ರೀತಿಯಾದಂತಹ ಸಾಕ್ಷಿಗಳು ಸಿಗ್ತಾ ಇದೆ. 2 ಜೀವಗಳು ಹೋಗಿದೆ, ಆದರೂ ಕೂಡ ಯಾರು ಆ ಜೀವಗಳ ಬಲಿಯನ್ನು ತೆಗೆದುಕೊಂಡಿದೆ ಅಂಥವರಿಗೆ ಶಿಕ್ಷೆ ಆಗ್ತಿಲ್ಲ ಅನ್ನುವಂಥ
ಆಕ್ರೋಶ ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಜನಾಕ್ರೋಶವಾಗಿ ಇದು ಮಾರ್ಪಾಡಾಗ್ತಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಟೈಮ್ ಬೇಕಾ? ಆಲ್ರೆಡಿ ಅಭಿಷೇಕ್ ಕಣ್ಮರೆ ಆಗಿ ಆಲ್ಮೋಸ್ಟ್ 10-12 ದಿನಗಳು ಆಗಲಿಕ್ಕೆ ಬಂತು. ಆದರೂ ಕೂಡ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಮನ ವಹಿಸ್ತಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಇಲ್ಲ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಮುಂದೆ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾರು ಈ ಒಂದು ಅಮಾಯಕ ಹುಡುಗರ ಬಲಿಯನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಆಗಬೇಕು ಅನ್ನೋಂಥ ಆಗ್ರಹವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಮಾಡ್ತಿರುವಂಥದ್ದು. ಖಂಡಿತವಾಗಿ ಕೂಡ ಈ ಕೇಸನಿಗೆ ಸಂಬಂಧಪಟ್ಟಂತೆ ಏನೇನು ವಿಚಾರಗಳು ಹೊರ ಜಗತ್ತಿಗೆ ಗೊತ್ತಾಗಬೇಕು ಆ ಎಲ್ಲ ಕೆಲಸವನ್ನು ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲೂ ಕೂಡ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಮಂಗಳೂರು. ನಮಸ್ತೆ ಹಾಸನ. ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್, ಮೈಕ್ರೋ ಓವನ್, ಎಸಿಗಳು, ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ, ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ. ಇಂದೇ ಭೇಟಿ ಕೊಡಿ. ಎಲ್ಜಿ ಬೆಸ್ಟ್ ಶಾಪ್, ಬಿಎಂ ರೋಡ್, ಹಾಸನ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.